ಮನುಷ್ಯ ಇಷ್ಟು ಬೇಗ ನೀವು ಮನೆಯಿಂದ ಹೊರಗಡೆ ಬರ್ತೀರಿ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕೆ, ಏನಾಯಿತು? ತುಂಬ ಸೈಲೆಂಟ್ ಆಗಿರ್ತಿದ್ರಿ ಮನೆಯಲ್ಲಿ ಅನ್ನೋದು ರೀಸನ್ ಆಯಿತಾ, ಅಥವಾ ಬೇರೆಯವ್ರು ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ಸುತ್ತೆ? ಇದು ನನ್ನ ವ್ಯಕ್ತಿತ್ವ ಅಲ್ವಾ. ನಾನು ಸೈಲೆಂಟಾಗಿದ್ದೆ ಅನ್ನೋದಾದರೆ ಮೇ ಬಿ ಅದು ನನ್ನ ವ್ಯಕ್ತಿತ್ವನೇ. ನಾನು ನನ್ನ ರಿಯಲ್ ಲೈಫ್ ಹೇಗಿತ್ತು ಅದೇ ರೀತಿ ನಾನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಲ್ಲಿ ನನ್ನ ಕೈಯಿಂದ ಏನು ಕೊಡೋದಕ್ಕೆ ಸಾಧ್ಯ, ಒಂದು ಬೆಳಗ್ಗೆ ಎದ್ದು ವೇಕಪ್ ಸಾಂಗಲ್ಲಿ ಒಂದು ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು ಟಾಸ್ಕ್ ಅಂತ ಬಂದಾಗ ಆ ಒಂದು ಟಾಸ್ಕಿಗೆ 100% ಎಫರ್ಟ್ ಏನು ಹಾಕಬೇಕು ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಮನೆ ಒಳಗಡೆ ಮನೋರಂಜನೆ ಯಾರೋ ಒಂದು ಕಾಮಿಡಿ ಸ್ಕಿಟ್ ಮಾಡ್ತಾ ಇದ್ದಾಗ ಆ ಒಂದು ಎಂಜಾಯ್ಮೆಂಟಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೀನಿ. ಆ್ಯಂಡ್ ಪರ್ಟಿಕ್ಯುಲರಾಗಿ ಒಂದು ಗ್ರೂಪ್ ಜೊತೆ ನಾನು ಇರ್ತಿರಲಿಲ್ಲ, ನೀವು ನೋಡಿರ್ಬೋದು. ನಾನು ಎಲ್ಲರೊಟ್ಟಿಗೂ ಇರ್ತಾ ಇದ್ದೆ, ಎಲ್ಲರೂ ನನ್ನ ಫ್ರೆಂಡ್ಸೇ. ಅಲ್ಲಿ ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ, ಒಬ್ಬರ ಮೇಲೆ ಕಮ್ಮಿ ಪ್ರೀತಿ ಅಂತ ಏನಿರಲಿಲ್ಲ, ಎಲ್ಲ ಈಕ್ವಲ್ ಆಗಿ ಇದ್ದೆ. ಬಟ್ ಎಲ್ಲಿ ಮಿಸ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ. ನಾಮಿನೇಷನ್ಸಲ್ಲಿ ರೀಸನ್ ಕೊಡಬೇಕಾದ್ರೆ ಗೊತ್ತಾಗ್ತಿತ್ತು, ಓಕೆ ಇಲ್ಲೆಲ್ಲ ನನ್ನ ಫಾಲ್ಟ್ಸ್ ಇದೆ, ಅದನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂತ ನಾನು ಎಫರ್ಟ್ಸ್ ಆಗ್ತಾ ಇದ್ದೆ. ಬಟ್ ಅದು ಎಲ್ಲಿ ರಾಂಗ್ ಆಯಿತು, ಯಾಕೆ ನಾನು ಎಲಿಮಿನೇಟ್ ಆದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್. ನೀವು ಕೂಡ ಒಳಗಡೆ ಆಡ್ತಾ ಇದ್ರಿ, ಆ ಟೈಮಲ್ಲಿ ಒಬ್ಬರ ಮೇಲೆ ಒಬ್ಬರು ಇಂಡೈರೆಕ್ಟ್ಲಿ ಟಾರ್ಗೆಟ್ ಮಾಡೋದಾಗಿರ್ಬೋದು, ಆ ರೀತಿ ಕೆಲಸ ಆಗ್ತಾಯಿತ್ತು. ಬಟ್ ನೀವು ಎಲ್ಲೋ ಒಂದು ಕಡೆ ಯಾರನ್ನೂ ಕೂಡ ಟಾರ್ಗೆಟ್ ಮಾಡೋದು ಬೇಡ, ಯಾರ ಹತ್ರನೂ ಕೆಟ್ಟದಾಗಿರೋದು ಬೇಡ, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು. ಯಾಕಂತಂದರೆ ನಿಮ್ಮ ಆ ಕೆಲವೊಂದು ವೀಡಿಯೋಸ್ಗಳು ನಾವು ಕೂಡ ನೋಡಿದ್ದೀವಿ, ಅದಕ್ಕೂ ಕೂಡ ಕೆಲವೊಂದು ವೈರಲ್ ಆದಂಥ ಸಂದರ್ಭದಲ್ಲಿ ತುಂಬ ಜನ ನಿಮ್ಮ ಬಗ್ಗೆ ತುಂಬ ಪಾಸಿಟಿವಿಟಿ ಇದೆ. ಅಂದರೆ ಹೊರಗಡೆ ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಸೈಲೆಂಟಾಗಿರ್ತಾರೆ, ಯಾರಿಗೂ ಹರ್ಟ್ ಮಾಡಲ್ಲ. ನೀವು ಬೇರೆಯವ್ರ ಥರ ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡೋದು ಅದೆಲ್ಲ ಮಾಡಿದರೆ ಇರ್ಬೋದಿತ್ತು ಅನ್ಸುತ್ತಾ ಈಗ ಒಳಗಡೆ? ಅದನ್ನೇ ನಾನು ಸ್ಟೇಜ್ ಮೇಲೆ ಹೇಳ್ಬಿಟ್ಟು ಬಂದೆ. ಎಸ್, ಸ್ಟ್ರಾಟಜೀಸ್ ಮಾಡಬೇಕು ಅಂತ ಸುದೀಪ್ ಸರು ಕೂಡ ಹೇಳಿದ್ದಾರೆ. ಆಟ ಅಂತ ಬಂದಾಗ ಆಟಕ್ಕೆ ಏನು ಗೆಲ್ಲಕ್ಕೆ ಏನು ಎಫರ್ಟ್ಸ್ ಹಾಕಬೇಕು, ಏನು ಪ್ಲ್ಯಾನ್ಸ್ ಮಾಡಬೇಕು, ಏನು ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ನಿಮ್ಮ ಸ್ಮಾರ್ಟ್ನೆಸ್ಸಿಂದ ಇಂಟೆಲಿಜೆನ್ಸಿಂದ ಆಡಿ ಅಂತ ಹೇಳಿದರು. ನಾನು ಸ್ಮಾರ್ಟ್ ಇದ್ರೂ ಇಂಟೆಲಿಜೆನ್ಸ್ ಇದ್ರೂ ನಾನೇನು ಮಾಡ್ತಾಯಿದ್ದೆ ಅಂದರೆ ಹ್ಯುಮ್ಯಾನಿಟಿಗೆ ತಲೆಬಾಗ್ಬಿಟ್ಟೆ. ಮೇ ಬಿ ನಾನು ಆ ಥರ ಮಾಡೋದ್ರಿಂದ ಅವ್ರಿಗೆ ನೋವಾಗುತ್ತೆ, ನಾನು ತೊಗೊಳ್ಳೋ ನಿರ್ಧಾರದಿಂದ, ಅಥವಾ ನನಗೆಲ್ಲೋ ಅನ್ಯಾಯ ಆದಾಗ ಕೆಲವೊಮ್ಮೆ ಜಗಳ ಆಡಿದ್ರೆ ಅವರೆಲ್ಲಿ ಎಮೋಷ್ನಲಿ ಹರ್ಟ್ ಆಗ್ತಾರೆ, ಎಲ್ಲಿ ಫೀಲ್ ಆಗ್ತಾರೆ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ಟೆಪ್ ಹಿಂದೆ ಇಟ್ಟೆ. ಅದು ನನಗೆ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ. ಪ್ರಾಬಬ್ಲಿ ತೊಗೋಬೇಕಾಗಿತ್ತು, ಅಂದರೆ ಆಟದ ಥರನೇ ಆಡಬೇಕಾಗಿತ್ತು. ಎಸ್, ರಿಯಲ್ ನೇಚರಲ್ಲಿ ನಾನು ತುಂಬ ಸಾಫ್ಟ್ ಆ್ಯಂಡ್ ತುಂಬ ಭಾವನೆಗಳಿಗೆ ಬೆಲೆ ಕೊಡೋ ಅಂಥ ಒಂದು ಹುಡುಗಿ. ಬಟ್ ಆಟ ಅಂತ ಹೋದಾಗ ಆ ಒಂದು ವೇದಿಕೆಗೆ ಹೋದಾಗ ಅಲ್ಲಿ ಏನು ಮಾಡಬೇಕು ಅದನ್ನು ನಾನು ಮಾಡಬೇಕಿತ್ತು. ಇದನ್ನೇ ನಾನು ಅಲ್ಲಿ ಕ್ಯಾರಿ ಮಾಡಿದ್ದು. ಪ್ರಾಬಬ್ಲಿ ಅದು ವರ್ಕೌಟ್ ಆಗಲಿಲ್ಲ. ಆಟ ಅಂತ ಬಂದಾಗ ದಟ್ಸ್ ಓಕೆ. ನಾನು ನನ್ನ ವ್ಯಕ್ತಿತ್ವದಲ್ಲಿ ಏನು ಸಾಧ್ಯ ಅಂದರೆ ನನ್ನ ಚೇಂಜ್ ಆಗದೆ ನಾನು ರಿಯಲಾಗಿ ಹೆಂಗಿರ್ತೀನಿ, ನಾನು ಬಿಗ್ ಬಾಸ್ ವೇದಿಕೆನಲ್ಲೂ ಅದನ್ನೇ ಕಾಪಾಡ್ಕೊಳ್ತಾ ಬಂದೆ. ಅದು ಒಳಗಡೆ ಇದ್ದಾಗ ನನಗೊಂದು ಕ್ವಶನ್ ಮಾರ್ಕ್ ಇತ್ತು. ಮೇ ಬಿ ನಾನು ನೆಗೆಟಿವ್ ಆಗ್ತಿರ್ಬೋದಾ, ಅಥವಾ ಜನ ನನ್ನ ಇಷ್ಟಪಡ್ತಿದ್ದಾರಾ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ, ಏನಾಗ್ತಿದೆ. ಯಾಕೆಂದರೆ ಪ್ರತಿ ಸಲವೂ ಹಾಟ್ ಸೀಟಲ್ಲಿ ಕೂತ್ಕೊಂಡಿರ್ತಾ ಇದ್ದೆ, ಲಾಸ್ಟಲ್ಲಿ ಸೇಫ್ ಆಗ್ತಿದ್ದೆ. ಅವಾಗೆಲ್ಲ ಒಂದು ಕ್ವಶನ್ ಮಾರ್ಕ್ ಇತ್ತು. ಮೇ ಬಿ ಒಳಗಡೆ ಇರೋರು ತುಂಬ ನನ್ನನ್ನು ಡಾಮಿನೇಟ್ ಮಾಡ್ತಿದ್ದಾರಾ, ಅಥವಾ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗ್ತಿಲ್ವಾ, ಯಾರೂ ನಂಗೆ ಓಟ್ಸ್ ಮಾಡ್ತಾ ಇಲ್ವಾ, ಅಥವಾ ನನ್ನನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ನನ್ನನ್ನು ಎಲ್ಲೋ ಸೈಡ್ ಲೈನ್ ಮಾಡ್ತಿದ್ದಾರಾ ಅಂತ ಒಳಗಡೆ ಅನ್ನಿಸ್ತಾ ಇತ್ತು. ಬಟ್ ಆಚೆ ಬಂದು ನೋಡಿದ್ಮೇಲೆ ನನಗೆ ಕೊಟ್ಟಂಥ ಪ್ರೀತಿ ಇದೆಯಲ್ಲ ಕರ್ನಾಟಕ ಜನತೆ, ಎಲ್ಲೂ ಹುಡುಕರು ನನಗೊಂದು ನೆಗೆಟಿವ್ ಕಮೆಂಟ್ಸ್ ಇರ್ಬೋದು, ನೆಗೆಟಿವ್ ಟ್ರಾಲ್ಸ್ ಇರ್ಬೋದು, ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಬಂದು ನೋಡ್ದಂಗೆ ಪ್ರತಿಯೊಂದು ನನ್ನ ಪೇಜ್ನಲ್ಲೇ ನಾನು ಹಾಕಿದಂಥ ಒಂದು ವೀಡಿಯೋಗೆ ಒಂದು 3000+ ಕಮೆಂಟ್ಸು ಪಾಸಿಟಿವ್ ಆಗಿ ಬಂದಿದೆ. ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ಗೂ ಕೂಡ ತುಂಬ ಪಾಸಿಟಿವ್ ಕಮೆಂಟ್ಸ್ಗಳು ಬಂದಿದೆ. ಅದು ನೋಡಿ ನನಗೆ ನಿಜ ತುಂಬ ಖುಷಿ ಆಯಿತು. ಓಕೆ, ನಾನು ಏನು ಆ ಥರ ಯಾರಿಗೂ ಮೋಸ ಮಾಡಲಿಲ್ಲ. ನನ್ನ ಒಂದು ವ್ಯಕ್ತಿತ್ವ ಗೆಲ್ತು ಅಂತ ಅನಿಸುತ್ತೆ. ನಾನು ಏನು ರಿಯಲ್ ಲೈಫಲ್ಲಿ ಇದ್ದೆ ಅದನ್ನೇ ನಾನು ಒಳಗಡೆ ಇದ್ದಂಥ ವ್ಯಕ್ತಿತ್ವ ನಾನು ಸೋಲಿಲ್ಲ, ನನ್ನ ವ್ಯಕ್ತಿತ್ವದಲ್ಲಿ ನಾನು ಸೋಲಿಲ್ಲ ಅಂತ ನನಗನ್ನಿಸ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.